ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇತಿಹಾಸದ ಒಂದು ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಇನ್ನೇನು ಕೇವಲ 15 ದಿನಗಳಷ್ಟೇ ಇರೋದ್ರಿಂದ TET ಪರೀಕ್ಷೆಗೆ ಡಿಸೆಂಬರ್ 7ನೇ ತಾರೀಕಿಗೆ ನಡೀತಕ್ಕಂತಹ TET ಪರೀಕ್ಷೆಗೆ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ. ಶಾತವಾಹನರ ಕಾಲದ ಪ್ರಮುಖ ಆಡಳಿತಾತ್ಮಕ ಪದ ಗೋಲ್ಮಿಕ ಶಾಸನಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಇದು ಯಾವ ಅಧಿಕಾರಿಗೆ ಸಂಬಂಧಪಟ್ಟಿತ್ತು ಅಂತ ಕೇಳಿದ್ದಾರೆ. ಸೊ ಶಾತವಾಹನರ ಕಾಲದಲ್ಲಿ ಏನು ಒಂದು ಆಡಳಿತದಲ್ಲಿ ಗೋಲ್ಮಿಕ ಅಂತಕ್ಕಂತಹ ಒಂದು ಪದ ಇತ್ತು, ಅದನ್ನು ಶಾಸನಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಯಾವ ಒಂದು ಅಧಿಕಾರಿಗೆ ಸಂಬಂಧಪಟ್ಟಿರೋದು ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ? ಎಸ್, ಆಯ್ಕೆ 2 ನೋಡಿ ಇಲ್ಲಿ ಸೇನಾ ಪಡೆಗಳ ಮುಖ್ಯಸ್ಥ, ಚೀಫ್ ಆಫ್ ಮಿಲಿಟರಿ ರೆಜಿಮೆಂಟ್ ಅಂತ ಇದೆ. ಸೊ ಶಾತವಾಹನರ ಶಾಸನಗಳಲ್ಲಿ ಉಲ್ಲೇಖಿಸಲಾದಂತಹ ಈ ಒಂದು ಗೋಲ್ಮಿಕ ಅಂತ ಹೇಳಿದ್ರೆ ಸೇನಾ ಪಡೆಗಳ ಮುಖ್ಯಸ್ಥ ಅಥವಾ ಪದಾಧಿಕಾರಿ ಅಂತ. ಸೊ ಗೋಲ್ಮಿಕ ಏನಿದ್ದಾರೆ ಅಥವಾ ಈ ಸೇನಾ ಪಡೆಗಳ ಮುಖ್ಯಸ್ಥ ಏನಿದ್ದಾರೆ, ಗ್ರಾಮಗಳ ಸಮೂಹದ ಆಡಳಿತವನ್ನು ನೋಡ್ಕೊಳ್ತಾ ಇದ್ರು, ಮತ್ತೆ ಸೈನ್ಯದ ಒಂದು ತುಕಡಿಯ ನೇತೃತ್ವವನ್ನು ವಹಿಸ್ಕೊಂಡಿದ್ರು. ಸೊ ಈ ಒಂದು ಪದ ಏನಿದೆ ಅಲ್ಲ, ಶಾತವಾಹನರ ಆಡಳಿತದಲ್ಲಿ ಮಿಲಿಟರಿ ಮತ್ತು ನಾಗರಿಕ ಆಡಳಿತದ ನಡುವಿನ ಒಂದು ಸಂಬಂಧವನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಗೋಲ್ಮಿಕ ಅಂತ ಹೇಳಿದ್ರೆ ಸೇನಾ ಪಡೆಗಳ ಮುಖ್ಯಸ್ಥ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಎರಡನೇ ಪ್ರಶ್ನೆ, ಶುಂಗರಾಜ ಪುಷ್ಯಮಿತ್ರನ ಆಳ್ವಿಕೆಯ ಬಗ್ಗೆ ಬೇಸನಗರ ಗರುಡ ಸ್ತಂಭ ಶಾಸನದಲ್ಲಿ ಭಾರತಕ್ಕೆ ಬಂದ ಗ್ರೀಕ್ ರಾಯಭಾರಿ ಹೆಗೆಲಿಯೋಡರೋಸ್ ಯಾವ ದೇವತೆಯನ್ನ ಆರಾಧಿಸಿ ಸ್ತಂಭವನ್ನ ನಿರ್ಮಿಸಿದನೆಂದು ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆ. ಸೊ ಪ್ರಶ್ನೆ ಇನ್ನೊಂದ್ಸಲ, ಶುಂಗರಾಜ ಪುಷ್ಯಮಿತ್ರನ ಆಳ್ವಿಕೆಯ ಬಗ್ಗೆ ಇರತಕ್ಕಂತಹ ಒಂದು ಶಾಸನ ಬೇಸನಗರ ಗರುಡ ಸ್ತಂಭ ಶಾಸನದಲ್ಲಿ ಭಾರತಕ್ಕೆ ಬಂದಂತಹ ಗ್ರೀಕರ ರಾಯಭಾರಿ ಏನಿದ್ದಾರೆ ಹೆಗೆಲಿಯೋಡೋರೋಸ್ ಅಂತ, ಅವರು ಯಾವ ದೇವತೆಯನ್ನ ಆರಾಧನೆ ಮಾಡಿ ಸ್ತಂಭವನ್ನು ನಿರ್ಮಿಸಿದ್ರು ಅನ್ನುವಂತಹ ಒಂದು ಉಲ್ಲೇಖ ಇದೆ ಅಂತ ಪ್ರಶ್ನೆ. ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಇಂದ್ರ, ಶಿವ, ವಾಸುದೇವ ಮತ್ತೆ ಬ್ರಹ್ಮ ಅಂತ ಇದೆ. ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ? ಆಯ್ಕೆ 3 ವಾಸುದೇವ ಇಸ್ ದ ರೈಟ್ ಆನ್ಸರ್. ಬೇಸನಗರ ಗರುಡ ಸ್ತಂಭ ಶಾಸನ ಏನಿದೆ ಇಂಡೋ ಗ್ರೀಕ್ ರಾಯಭಾರಿ ಹೆಗೆಲಿಯೋಡೋರೋಸ್ನಿಂದ ನಿರ್ಮಿಸಲ್ಪಟ್ಟಿರುವಂಥದ್ದು. ಆತ ತಾನು ಭಗವತ ಅಂದರೆ ದೇವರಿಗೆ ಭಕ್ತ ಅಂತ ಹೇಳ್ಕೊಂಡಿದ್ದಾನೆ. ಮತ್ತು ಸ್ತಂಭವನ್ನು ವಾಸುದೇವ ಅಂದರೆ ಕೃಷ್ಣ ಮತ್ತು ವಿಷ್ಣುವಿಗಾಗಿ ಸಮರ್ಪಣೆ ಮಾಡಿದ್ದಾರೆ. ಈ ಒಂದು ಶಾಸನ ಏನಿದೆ, ಇಂಡೋ ಮತ್ತು ಗ್ರೀಕ್ ಆಡಳಿತಗಾರರ ಕೆಲವು ಅಧಿಕಾರಿಗಳು ಹಿಂದೂ ಧರ್ಮವನ್ನು ಸ್ವೀಕರಿಸಿದ್ರು ಅನ್ನೋದಕ್ಕೆ ಮತ್ತು ಮಧ್ಯ ಭಾರತದಲ್ಲಿ ಭಾಗವತ ಧರ್ಮದ ಪ್ರಾಮುಖ್ಯತೆಗೆ ಸ್ಪಷ್ಟ ಪುರಾವೆ ಅಂತ ಹೇಳ್ಬೋದು, ಅಂದರೆ ಒಂದು ಸಾಕ್ಷಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಇಲ್ಲಿ ವಾಸುದೇವ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಇಲ್ಲಿ, ಪ್ರಾಚೀನ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಮ್ಮ ನಾಣ್ಯಗಳ ಮೇಲೆ ರಾಜರ ಚಿತ್ರ ಮತ್ತು ಹೆಸರನ್ನ ಕೆತ್ತಿದವರು ಯಾರು ಅಂತ ಕೇಳಿದ್ದಾರೆ. ಯಾರು ಮೊಟ್ಟ ಮೊದಲನೇ ಬಾರಿಗೆ ನಾಣ್ಯಗಳ ಮೇಲೆ ರಾಜರ ಒಂದು ಚಿತ್ರವನ್ನ ಮತ್ತೆ ಹೆಸರನ್ನ ಕೆತ್ತಿದ್ರು ಅಂತ? ಸೊ ಆಪ್ಷನ್ಸ್ ನೋಡಿ ಇಲ್ಲಿ, ಕುಶಾನರು, ಇಂಡೋ ಗ್ರೀಕರು, ಶಕರು ಮತ್ತೆ ಶಾತವಾಹನರು ಅಂತ ಇದೆ. ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ 2 ಇಂಡೋ ಗ್ರೀಕರು ಅಥವಾ ಯವನರು ಅಂತ ಹೇಳ್ತಾರೆ. ಸೊ ಪ್ರಾಚೀನ ಭಾರತದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅವರ ಒಂದು ನಾಣ್ಯಗಳ ಮೇಲೆ ರಾಜರ ಒಂದು ಭಾವಚಿತ್ರಗಳನ್ನು ಮತ್ತು ಅವರ ಹೆಸರನ್ನು ಸ್ಪಷ್ಟವಾಗಿ ಕೆತ್ತಿಸಿದ್ದು ಇಂಡೋ ಗ್ರೀಕರು. ಸೊ ಅವರ ನಾಣ್ಯಗಳು ಒಂದು ಕಡೆ ರಾಜನ ಚಿತ್ರವನ್ನು ಮತ್ತು ಇನ್ನೊಂದು ಕಡೆ ಗ್ರೀಕ್ ದೇವತೆಗಳ ಒಂದು ಚಿತ್ರಗಳನ್ನು ಹೊಂದಿರ್ತವೆ. ಸೊ ಈ ಪ್ರವೃತ್ತಿಯ ನಂತರ ಈ ಪ್ರವೃತ್ತಿ ಏನಿದೆ ಕುಶಾನರು ಮತ್ತು ಗುಪ್ತರು ಸೇರಿದ ಹಾಗೆ ಭಾರತೀಯ ರಾಜವಂಶಗಳ ಒಂದು ನಾಣ್ಯ ವಿನ್ಯಾಸಗಳ ಮೇಲೆ ಒಂದು ಬಹಳ ದೊಡ್ಡ ಪ್ರಭಾವವನ್ನು ಬೀರ್ತು ಅಂತ ಹೇಳ್ಬೋದು. ಸೊ ಈ ಒಂದು ಟೆಕ್ನಾಲಜಿ ಆಗಿನ ಕಾಲದಲ್ಲಿ ಇದ್ದಂತಹ ಒಂದು ತಂತ್ರಜ್ಞಾನ ಗ್ರೀಕ್ ಮೂಲದ ಕಲೆ ಮತ್ತು ವಿಜ್ಞಾನದ ಒಂದು ಇಂಪಾರ್ಟೆನ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಇಂಡೋ ಗ್ರೀಕರು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಸ್ಕಂದಗುಪ್ತನ ನಂತರದ ಗುಪ್ತ ಸಾಮ್ರಾಜ್ಯದ ನಾಣ್ಯಗಳ ಕುರಿತ ಪ್ರಮುಖ ವಾದ ಏನು ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು? ಆಯ್ಕೆ 3 ಚಿನ್ನದ ನಾಣ್ಯಗಳಲ್ಲಿನ ಚಿನ್ನದ ಅಂಶವು ಗಣನೀಯವಾಗಿ ಕಡಿಮೆಯಾಯಿತು ಅನ್ನೋದು ಸ್ಕಂದಗುಪ್ತನ ನಂತರದ ಗುಪ್ತ ಸಾಮ್ರಾಜ್ಯದ ನಾಣ್ಯಗಳ ಕುರಿತು ಇರತಕ್ಕಂತಹ ಒಂದು ವಾದ, ಆಪ್ಷನ್ 3. ಸೊ ಸ್ಕಂದಗುಪ್ತನ ನಂತರ ಒಂದು ಗುಪ್ತ ಸಾಮ್ರಾಜ್ಯ ಏನಿತ್ತು ಆರ್ಥಿಕ ಮತ್ತು ರಾಜಕೀಯ ಕುಸಿತವನ್ನು ಅದು
ಎದುರಿಸಬೇಕಾಗಿ ಬಂತು. ಸೊ ಈ ಟೈಮಲ್ಲಿ ಹೊರಡಿಸಿದಂತಹ ಒಂದು ಚಿನ್ನದ ನಾಣ್ಯಗಳ ಗುಣಮಟ್ಟ ಅಂದರೆ ದಿನಾರ್ ಅಂತ ಆಗಿನ ಕಾಲದಲ್ಲಿ ಇದ್ದಂತಹ ನಾಣ್ಯದ ಹೆಸರು, ಅದರ ಒಂದು ಕ್ವಾಲಿಟಿ ಅಂದರೆ ಗುಣಮಟ್ಟ ಗಣನೀಯವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಚಿನ್ನದ ಒಂದು ಅಂಶ ಕಡಿಮೆಯಾಗಿ ಮಿಶ್ರಲೋಹದ ಪ್ರಮಾಣ ಬಹಳನೇ ಹೆಚ್ಚಾಗುತ್ತೆ. ಸೊ ಇದು ಕುಶಾನರ ಒಂದು ದಾಳಿ ಮತ್ತು ವ್ಯಾಪಾರದ ಕುಸಿತದಿಂದ ಉಂಟಾದಂತಹ ಒಂದು ಆರ್ಥಿಕ ಸಂಕಷ್ಟದ ಪರಿಸ್ಥಿತಿಯನ್ನು ಅದು ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಕುಶಾನ ರಾಜವಂಶದ ನಾಣ್ಯಗಳ ಮೇಲೆ ಯಾವ ವಿಶಿಷ್ಟ ಅಂಶವು ಕಂಡುಬರುತ್ತದೆ? ಇದು ಅವರ ಅಂತಾರಾಷ್ಟ್ರೀಯ ಸ್ವರೂಪ ಮತ್ತು ವಿವಿಧ ಧರ್ಮಗಳ ಸಹಿಷ್ಣುತೆಯನ್ನು ಸೂಚಿಸುತ್ತದೆ ಅಂತ ಇದೆ. ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನು ನಾವು ಈ ರೀತಿಯಾಗಿ ನೋಡ್ಬೋದು. ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು? ಆಯ್ಕೆ 4 ನೋಡಿ, ನಾಣ್ಯಗಳ ಮೇಲೆ ಇರಾನಿನ ಗ್ರೀಕ್ ಮತ್ತು ಭಾರತೀಯ ದೇವತೆಗಳ ಚಿತ್ರಗಳ ಮುದ್ರಣ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಕುಶಾನರ ನಾಣ್ಯಗಳು ತಮ್ಮ ಒಂದು ವಿಶಿಷ್ಟ ಬಹುಸಂಸ್ಕೃತಿ ವಿನ್ಯಾಸಕ್ಕೆ ಹೆಸರುವಾಸಿಯಾಗಿತ್ತು. ಸೊ ಕನಿಷ್ಕನ ನಾಣ್ಯಗಳೇನಿದ್ದಾವೆ ಗ್ರೀಕ್ ಆಗಿರ್ಬೋದು, ಇರಾನ್ ಆಗಿರ್ಬೋದು, ಮತ್ತು ಭಾರತೀಯ ದೇವತೆಗಳಾದಂತಹ ಬುದ್ಧ, ಶಿವ ಮತ್ತು ಸೂರ್ಯ ಇವರ ಒಂದು ಚಿತ್ರಗಳನ್ನು ಒಳಗೊಂಡಿರುತ್ತೆ. ಇದು ಕುಶಾನರ ಒಂದು ವ್ಯಾಪಕವಾದಂತಹ ಸಾಮ್ರಾಜ್ಯ ಆಗಿರ್ಬೋದು, ಬೇರೆ ಬೇರೆ ಸಂಸ್ಕೃತಿಗಳಿಗೆ ಅವರ ಒಂದು ಸಹಿಷ್ಣುತೆ ಆಗಿರ್ಬೋದು, ಧಾರ್ಮಿಕ ಪೋಷಣೆಯನ್ನು ಅವರು ಯಾವ ರೀತಿಯಾಗಿ ತೋರಿಸ್ತಾ ಇದ್ರು ಅನ್ನೋದನ್ನ ಸ್ಪಷ್ಟವಾಗಿ ಬಿಂಬಿಸ್ತಾ ಹೋಗುತ್ತೆ. ಸೊ ಈ ಒಂದು ವೈವಿಧ್ಯಮಯ ಚಿತ್ರಣಗಳೇನಿದ್ದಾವೆ ಕುಶಾನರ ಒಂದು ಆಡಳಿತಾತ್ಮಕ ನೀತಿಯ ಪ್ರಮುಖ ಭಾಗವಾಗಿರುತ್ತೆ. ಹಾಗಾಗಿ ಆಪ್ಷನ್ 4 ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಪ್ರಾಚೀನ ಭಾರತದ ಪಂಚ್ ಮಾರ್ಕ್ಡ್ ನಾಣ್ಯಗಳನ್ನು ಹೆಚ್ಚಾಗಿ ಯಾವ ಲೋಹದಿಂದ ತಯಾರಿಸಲಾಗುತ್ತಿತ್ತು ಮತ್ತು ಈ ನಾಣ್ಯಗಳ ಆಕಾರ ಹೇಗಿರುತ್ತಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಪಂಚ್ ಮಾರ್ಕ್ಡ್ ಅಂದರೆ ಆಹತ ನಾಣ್ಯಗಳು ಅಂತ ಕನ್ನಡದಲ್ಲಿ. ಸೊ ಇದನ್ನು ಯಾವ ಒಂದು ಲೋಹದಿಂದ ತಯಾರು ಮಾಡ್ತಿದ್ರು ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನು ನಾವು ಈ ರೀತಿಯಾಗಿ ನೋಡ್ಬೋದು. ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ 3 ನೋಡಿ, ಇಲ್ಲಿ ಬೆಳ್ಳಿ ಅಥವಾ ಅನಿಯಮಿತ ಆಕಾರ, ಅಂದರೆ ಯಾವ ಲೋಹ ಅಂತ ಬಂದಾಗ ಬೆಳ್ಳಿ, ಹಾಗೆಯೇ ಯಾವ ಆಕಾರ ಅಂದರೆ ಅನಿಯಮಿತ ಆಕಾರ ಅಂದರೆ ಇರ್ರೆಗ್ಯುಲರ್ ಶೇಪ್ ಅಂತ. ಸೊ ಇಲ್ಲಿ ಪಂಚ್ಮಾರ್ಕ್ಡ್ ನಾಣ್ಯಗಳು ಹೆಚ್ಚಾಗಿ ಬೆಳ್ಳಿಯಿಂದ ತಯಾರಿಸಲ್ಪಡ್ತಾ ಇದ್ವು ಮತ್ತು ಅವು ಯಾವುದೇ ಒಂದು ಮಾನದಂಡದ ಆಕಾರವನ್ನು ಹೊಂದಿರ್ತಾ ಇರಲಿಲ್ಲ, ಅನಿಯಮಿತ ಆಕಾರದಲ್ಲಿ ಇರ್ತಾ ಇದ್ವು. ಅಂದರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇದೇ ಒಂದು ಆಕಾರ ಅಂತ ಇರ್ತಿರ್ಲಿಲ್ಲ. ಆಯಿತಾ, ಅದಕ್ಕೆ ಅವ್ರಿಗೆ ಯಾವ ಒಂದು ಆಕಾರ ಬೇಕೋ ಆ ಆಕಾರದಲ್ಲಿ ನಾಣ್ಯಗಳನ್ನ ತಯಾರಿಸ್ತಾ ಇದ್ರು. ಸೊ ಈ ನಾಣ್ಯಗಳನ್ನು ಕತ್ತರಿಸಿದ ಲೋಹದ ತುಂಡುಗಳ ಮೇಲೆ ಬೇರೆ ಬೇರೆ ಚಿಹ್ನೆಗಳನ್ನು ಮುದ್ರೆ ಹಾಕುವ ಮುಖಾಂತರ ತಯಾರಿಸ್ತಾ ಇದ್ರು. ಸೊ ಇದು ಭಾರತದಲ್ಲಿನ ಒಂದು ಏನು ಹೇಳ್ತಾರೆ ಅತ್ಯಂತ ಪ್ರಾಚೀನ ನಾಣ್ಯಗಳು ಅಂತ ಹೇಳ್ತಾರೆ. ಜೊತೆಗೆ ಮಹಾಜನಪದಗಳ ಕಾಲದಲ್ಲಿ ಈ ನಾಣ್ಯಗಳು ಬಹಳನೇ ಜನಪ್ರಿಯವಾಗಿದ್ವು ಅಂತ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ 3 ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಗುಪ್ತರ ಕಾಲದ ವೀಣಾವಾದಕ ಪ್ರಕಾರದ ನಾಣ್ಯಗಳು ಯಾವ ರಾಜನಿಗೆ ಸಂಬಂಧಿಸಿವೆ ಮತ್ತು ಈ ನಾಣ್ಯಗಳ ಮೂಲಕ ಏನನ್ನು ಸೂಚಿಸಲು ಪ್ರಯತ್ನಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನ ನಾವು ಈ ರೀತಿ ನೋಡ್ಬೋದು. ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಏನಿರ್ಬೋದು? ಆಯ್ಕೆ 2 ನೋಡಿ, ಸಮುದ್ರಗುಪ್ತ ಸಂಗೀತ ಮತ್ತು ಕಲೆಯ ಮೇಲಿನ ಅವನ ಒಲವು ಮತ್ತು ವೈಯಕ್ತಿಕ ಪ್ರತಿಭೆ ಅನ್ನೋದು ಆನ್ಸರ್ ಆಗುತ್ತೆ. ಆಯಿತಾ, ಸೊ ಇಲ್ಲಿ ವೀಣಾವಾದಕ ಪ್ರಕಾರದ ನಾಣ್ಯಗಳು ಅಂತ ಬಂದಾಗ ಇದು ಸಮುದ್ರಗುಪ್ತನಿಗೆ ರಿಲೇಟೆಡ್ ಆಗಿರುವಂಥದ್ದು. ಈ ನಾಣ್ಯಗಳಲ್ಲಿ ರಾಜ ಏನಿದ್ದಾನೆ ವೀಣೆಯನ್ನು ನುಡಿಸ್ತಾ ಇರುವಂತೆ ಇದನ್ನು ಏನು ಮಾಡಿದ್ದಾರೆ ಚಿತ್ರಿಸಲಾಗಿರುವಂಥದ್ದು. ಇದು ಸಮುದ್ರಗುಪ್ತನು ಉತ್ತಮ ಯೋಧ ಮಾತ್ರ ಅಲ್ಲದೆ ಅವನೊಬ್ಬ ಸಂಗೀತಗಾರ ಮತ್ತು ಕಲೆಯನ್ನು ಅವನು ಹೆಚ್ಚಾಗಿ ಪ್ರೋತ್ಸಾಹ ಮಾಡ್ತಿದ್ದ ಮತ್ತು ವೈಯಕ್ತಿಕವಾಗಿ ಸಂಗೀತದಲ್ಲಿ ಅವನು ಪ್ರತಿಭಾವಂತನಾಗಿದ್ದ ಅನ್ನೋದನ್ನು ಸೂಚಿಸ್ತಾ ಹೋಗುತ್ತೆ. ಸೊ ಈ ನಾಣ್ಯಗಳೇನಿದ್ದಾವೆ ಗುಪ್ತರ ಕಾಲದ ಉನ್ನತ ಮಟ್ಟದ ಸಾಂಸ್ಕೃತಿಕ ಸಾಧನೆಗಳನ್ನು ಮತ್ತು ರಾಜನ ವ್ಯಕ್ತಿತ್ವವನ್ನು ಇದು ಪ್ರತಿಬಿಂಬಿಸ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ 2 ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಒಂದು ಪ್ರಶ್ನೆ ನೋಡಿ, ಶಾತವಾಹನರ ನಾಣ್ಯಗಳು ತಮ್ಮ ಶಾಸನಗಳಿಗೆ ಯಾವ ಭಾಷೆ ಮತ್ತು ಲಿಪಿಯನ್ನು ಹೆಚ್ಚಾಗಿ ಬಳಸ್ತಾ ಇದ್ವು ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಯಾವ ಭಾಷೆಯನ್ನು ಮತ್ತು ಯಾವ ಲಿಪಿಯನ್ನು ಬಳಸ್ತಾ ಇದ್ರು ಅವರ ಒಂದು ನಾಣ್ಯಗಳಿಗೆ ಅಂತ. ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ 3 ನೋಡಿ, ಇಲ್ಲಿ ಪ್ರಾಕೃತ ಮತ್ತು ಬ್ರಾಹ್ಮಿ ಲಿಪಿ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಶಾತವಾಹನರ ನಾಣ್ಯಗಳು ಮತ್ತು ಶಾಸನಗಳಿಗೆ ಪ್ರಾಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯನ್ನು ಅವರು ಬಳಸ್ತಾ ಇದ್ರು. ಇದು ದಕ್ಷಿಣ ಭಾರತದಲ್ಲಿ ಪ್ರಾಕೃತ ಭಾಷೆಯ ಒಂದು ಇಂಪಾರ್ಟೆನ್ಸನ್ನು ತೋರಿಸ್ತಾ ಇತ್ತು. ವಿಶೇಷವಾಗಿ ಆರಂಭಿಕ ಶಾತವಾಹನರ ಕಾಲದಲ್ಲಿ ಇದು ಉತ್ತರ ಭಾರತದ ಪ್ರಭಾವದ ಜೊತೆಗೆ ದಕ್ಷಿಣ ಭಾರತದ ಒಂದು ಪ್ರಾದೇಶಿಕ ಭಾಷೆಗಳ ಬಳಕೆಯನ್ನು ಕೂಡ ತೋರಿಸ್ತಾ ಇತ್ತು. ಅವರ ಕೆಲವು ನಾಣ್ಯಗಳಲ್ಲಿ ತಮಿಳು ಶಾಸನಗಳನ್ನು ಕಾಣ
ಕಾಣಬಹುದು. ಆದರೆ ಪ್ರಾಕೃತ ಮತ್ತು ಬ್ರಾಹ್ಮಿ ಲಿಪಿ ಬಹಳನೇ ಇಂಪಾರ್ಟೆಂಟ್ ಆಗಿತ್ತು ಅಥವಾ ಪ್ರಧಾನವಾಗಿತ್ತು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ 3 ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ, ಗುಪ್ತರ ಕಾಲದ ಯಾವ ನಾಣ್ಯ ಪ್ರಕಾರದಲ್ಲಿ ರಾಜನು ಕುದುರೆಯ ಮೇಲೆ ಸವಾರಿ ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ ಮತ್ತು ಇದು ಅಶ್ವಮೇಧ ಯಾಗದೊಂದಿಗೆ ಸಂಬಂಧಿಸಿಲ್ಲದೆ ಇದ್ರೂ ಸಾಮ್ರಾಜ್ಯದ ಮಿಲಿಟರಿ ಶಕ್ತಿಯನ್ನ ಪ್ರತಿಬಿಂಬಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳನ್ನ ನಾವು ಈ ರೀತಿ ನೋಡ್ಬೋದು. ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಆಪ್ಷನ್ 4 ನೋಡಿ, ಛತ್ರ ಪ್ರಕಾರ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಗುಪ್ತರ ನಾಣ್ಯ ಪ್ರಕಾರಗಳಲ್ಲಿ ಛತ್ರ ಪ್ರಕಾರ ರಾಜನು ಛತ್ರಿಯ ಅಡಿಯಲ್ಲಿ ನಿಂತಿರೋದನ್ನ ಚಿತ್ರಿಸುತ್ತೆ ಮತ್ತೆ ಇದು ರಾಜಕೀಯ ಸಾರ್ವಭೌಮತ್ವ ಮತ್ತೆ ವೈಭವವನ್ನ ಸೂಚಿಸುತ್ತೆ. ಆದ್ರೆ ಅಶ್ವಾರೋಹಿ ಪ್ರಕಾರದ ನಾಣ್ಯಗಳೇನಿದಾವಲ್ಲ, ಥರ್ಡ್ ಆಪ್ಷನ್, ಇದು ರಾಜನು ಕುದುರೆಯ ಮೇಲೆ ಸವಾರಿ ಮಾಡ್ತಾ ಇರೋ ಹಾಗೆ ಚಿತ್ರಿಸಿರುವಂಥದ್ದು. ಇದೇನಾಗುತ್ತೆ, ಸೈನ್ಯ ಮತ್ತು ಯುದ್ಧಗಳಲ್ಲಿ ಅವರ ಒಂದು ಶಕ್ತಿಯನ್ನ ಬಿಂಬಿಸುತ್ತೆ. ಅವರು ಎಷ್ಟರ ಮಟ್ಟಿಗೆ ಸೈನ್ಯ ಮತ್ತು ಯುದ್ಧಗಳಲ್ಲಿ ಅವರು ಪ್ರತಿಭಾವಂತರಾಗಿದ್ರು, ಶಕ್ತಿಶಾಲಿಗಳಾಗಿದ್ರು ಅಂತ. ಆದ್ರೂ ಕೂಡ ಇವು ಅಶ್ವಮೇಧ ಯಾಗದ ಜೊತೆಗೆ ನೇರವಾಗಿ ಸಂಬಂಧವನ್ನು ಹೊಂದಿರೋದಿಲ್ಲ ಅಶ್ವಾರೋಹಿ ಪ್ರಕಾರ. ಸೊ ಇಲ್ಲಿ ಛತ್ರ ಪ್ರಕಾರ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ದೆಹಲಿ ಸುಲ್ತಾನರ ಆಳ್ವಿಕೆಯಲ್ಲಿ ಇಲ್ತಮಿಶ್ ಜಾರಿಗೆ ತಂದ ಟಂಕ ಮತ್ತು ಜೀತಲ್ ನಾಣ್ಯಗಳ ಲೋಹ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾವ ಒಂದು ಲೋಹದಿಂದ ಈ ಒಂದು ಟಂಕ ಮತ್ತು ಜೀತಲ್ ನಾಣ್ಯಗಳನ್ನ ಮಾಡಿದ್ರು ಅಂತ. ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ? ಎಸ್, ಆಯ್ಕೆ 1 ನೋಡಿ, ಇಲ್ಲಿ ಟಂಕ, ಬೆಳ್ಳಿ, ಜೀತಲ್, ತಾಮ್ರ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಟಂಕ, ಬೆಳ್ಳಿ, ಜೀತಲ್, ತಾಮ್ರ. ದೆಹಲಿ ಸುಲ್ತಾನರ ಒಂದು ಆಳ್ವಿಕೆಯಲ್ಲಿ ಇಲ್ತಮಿಶ್ ಜಾರಿಗೆ ತಂದಂತಹ ಟಂಕ ಬೆಳ್ಳಿ ನಾಣ್ಯ ಆಗಿರುತ್ತೆ ಮತ್ತೆ ಜೀತಲ್ ಅನ್ನೋದು ತಾಮ್ರದ ನಾಣ್ಯ ಆಗಿರುತ್ತೆ. ಇದು ಇಲ್ತಮಿಶ್ನ ಒಂದು ಆಡಳಿತಾತ್ಮಕ ಮತ್ತೆ ಆರ್ಥಿಕ ಸುಧಾರಣೆಗಳ ಒಂದು ಪ್ರಮುಖ ಭಾಗವಾಗಿರುತ್ತೆ. ಟಂಕ ಅನ್ನೋದು ಪ್ರಮುಖ ವಹಿವಾಟುಗಳಿಗೆ ಬಳಸಿದ್ರೆ ಜೀತಲ್ ಅನ್ನೋದನ್ನ ಸಣ್ಣ ದೈನಂದಿನ ವ್ಯವಹಾರಗಳಿಗೆ ಬಳಸ್ಕೊಳ್ತಾ ಇರ್ತಾರೆ. ದೆಹಲಿ ಸುಲ್ತಾನರ ಒಂದು ಆರ್ಥಿಕ ಇತಿಹಾಸದಲ್ಲಿ ಈ ಒಂದು ನಾಣ್ಯಗಳಿಗೆ, ಟಂಕ ಮತ್ತೆ ಜೀತಲ್ಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಆಪ್ಷನ್ 1 ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ನಾಣ್ಯಶಾಸ್ತ್ರದ ಪ್ರಕಾರ ಕ್ರಿಸ್ತಪೂರ್ವ 6ನೇ ಶತಮಾನದ ಪಂಚ್ ಮಾರ್ಕ್ಡ್ ನಾಣ್ಯಗಳನ್ನು ಹೊರಡಿಸಿದ ಮೊದಲಿಗರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಯಾರು ಪಂಚ್ ಮಾರ್ಕ್ಡ್ ಅಂತಕ್ಕಂತಹ ನಾಣ್ಯವನ್ನು ಹೊರಡಿಸಿದ್ದು ಅಂತ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಮೌರ್ಯ ರಾಜರು, ಮಹಾಜನಪದಗಳು, ಇಂಡೋ ಗ್ರೀಕ್ ದೊರೆಗಳು, ಗುಪ್ತ ರಾಜರು ಅಂತ ಇದೆ. ಸೊ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಈ ಪ್ರಶ್ನೆಗೆ? ಎಸ್, ಆಯ್ಕೆ 2 ನೋಡಿ, ಇಲ್ಲಿ ಮಹಾಜನಪದಗಳು ಅನ್ನೋದು ಆನ್ಸರ್ ಆಗುತ್ತೆ. ಸೊ ಭಾರತದಲ್ಲಿ ಮೊಟ್ಟ ಮೊದಲ ನಾಣ್ಯಗಳಾದಂತಹ ಈ ಪಂಚ್ ಮಾರ್ಕ್ಡ್ ನಾಣ್ಯಗಳನ್ನು ಹೊರಡಿಸಿದವರು ಯಾರಪ್ಪ ಅಂದರೆ ಮಹಾಜನಪದಗಳು. ಸೊ ಎಷ್ಟರಲ್ಲಿ? ಕ್ರಿಸ್ತಪೂರ್ವ 6ನೇ ಒಂದು ಶತಮಾನದಲ್ಲಿ, ಆಯ್ತಾ. ಸೊ ಅವುಗಳ ಮೇಲೆ ರಾಜನ ಒಂದು ಹೆಸರಿಗಿಂತ ಹೆಚ್ಚಾಗಿ ಬೇರೆ ಬೇರೆ ಚಿಹ್ನೆಗಳನ್ನು ಮುದ್ರಿಸಲಾಗಿತ್ತು. ಜೊತೆಗೆ ಮೌರ್ಯರ ನಂತರ ಇಂಡೋ ಗ್ರೀಕರು ಮತ್ತು ಕುಶಾನರು ಮಾತ್ರ ನಾಣ್ಯಗಳ ಮೇಲೆ ರಾಜನ ಹೆಸರು ಮತ್ತು ಚಿತ್ರವನ್ನು ಪರಿಚಯಿಸ್ತಾರೆ. ಸೊ ಈ ನಾಣ್ಯಗಳೇನಿದ್ದಾವೆ ಮೊದಲ ನಗರೀಕರಣದ ಅವಧಿಗೆ ಸಾಕ್ಷಿಯಾಗಿತ್ತು ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ 2 ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ. ಸೊ ನೋಡೋದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.